ಇದು ಬಿ ಜೆ ಪಿಯವರು ಹೇಳೋ ಮಾತು. ಸತ್ಯ ಏನು? ಸರ್ಕಾರ ಏನು ಈ ಒಂದು ಅವಘಡ ನಡೆದಿದೆ, ಅವಘಡಕ್ಕೆ ಏನು ತಕ್ಷಣದಲ್ಲಿ ನಿರ್ಣಯ ತಗೋಬೇಕು ಆ ನಿರ್ಣಯ ತೆಗೆದುಕೊಂಡಿದ್ದೇವೆ. ಕೇವಲ ಪೊಲೀಸ್ ಅಧಿಕಾರಿಗಳನ್ನು ನಾವು ಹೊಣೆ ಮಾಡಿಲ್ಲ. ಯಾರು ಹೇಳಿದರೆ ನಿಮಗೆ ಪೊಲೀಸ್ ಅಧಿಕಾರಿಗಳನ್ನ ಅಷ್ಟೇ ಹೊಣೆ ಮಾಡಿದ್ವಿ ಅಂತೇಳಿ? RCB ಮುಖ್ಯಸ್ಥರನ್ನು ಕಾನೂನು ಕ್ರಮ ಅಲ್ಲದೆ ಅರೆಸ್ಟ್ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೇವೆ. ಆ ಕ್ರಿಕೆಟ್ ಅಸೋಸಿಯೇಷನ್ ಅವರು KSC ಇದ್ದಾರೆ, ಅವ್ರ ಮೇಲೆ ತಕ್ಷಣ ಕ್ರಮ ಮಾಡಬೇಕು ಅಂತೇಳಿ. ಅದೇನು ಇವೆಂಟ್ ಮ್ಯಾನೇಜರ್ಸ್ ಇದ್ರಲ್ಲ, ಅವರು DNA ಅವ್ರ ಮೇಲೆ ತಕ್ಷಣ ಕ್ರಮ ಜರುಗಿಸಬೇಕು, ಅವ್ರನ್ನ ಬಂಧಿಸ್ರಿ ಅಂತೇಳಿ ಹೇಳಿದ್ದೇವೆ. ಯಾರ್ಯಾರಿಂದ ಲೋಪ ಆಗಿದೆ ಅದನ್ನು ಎನ್ಕ್ವೈರಿ ಮಾಡೋದಕ್ಕೆ ಏಕ ಸದಸ್ಯ ಆಯೋಗ ನ್ಯಾಯಮೂರ್ತಿ ಮೈಕಲ್ ಕುನ್ನಾ ಅವರ ನೇತೃತ್ವದೊಳಗೆ ನಾವು ವಿಚಾರಣೆಯನ್ನು ಪ್ರಾರಂಭ ಮಾಡೋದಕ್ಕೆ ಆದೇಶ ಮಾಡಿದ್ದೇವೆ. ಇದು ಪಾರದರ್ಶಕ ಅಂತ ತಮಗೆ ಅನಿಸೋದಿಲ್ವಾ? ಏನು ಹಂಗೆ ಏನು ಮಾಡಲಿಲ್ಲ, ಅಧಿಕಾರಿಗಳ ಮೇಲೆ ಕ್ರಮ, ಬರೀ ಅಧಿಕಾರಿಗಳ ಮೇಲೆ ಕ್ರಮ ತೊಗೊಂಡಂಗೆ ಇದು ನ್ಯಾಯಮೂರ್ತಿಗಳಿಂದ ವಿಚಾರಣೆಗೆ ಪಡಿಸೋದ್ರ ಮೂಲಕ ಈಗೇನು ನಾವು ಮಾಡ್ತಾ ಇದ್ದೀವಿ, ಇದಕ್ಕಿಂತ ಹೆಚ್ಚು ಏನು ಮಾಡೋಕ್ಕೆ ಸಾಧ್ಯತೆ ಹೇಳ್ರಿ? ನೀವು ಹೇಳ್ರಿ. ಏನು ಅವಕಾಶ ಕೊಡಬಾರ್ದಿತ್ತಲ್ಲ ಸರ್ಕಾರ? ಅದೇ ವಿಜಯೋತ್ಸವಕ್ಕೆ ಅವಕಾಶ ಕೊಟ್ಟಿಲ್ವೋ ಅದು ನ್ಯಾಯಮೂರ್ತಿಗಳು ತನಿಖೆ ಮಾಡಿ ಹೇಳ್ತಾರೆ. ಮುಂಬೈಯಲ್ಲಿ ಈ ರೀತಿ ವಿಜಯೋತ್ಸವ ಮಾಡೋದು ಆಗೋದಿಲ್ಲ, ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಆಯಿತು ಅನ್ನೋದು ತುಲನೆ ಮಾಡಿ ಮಾತಾಡ್ತಾ ಇದ್ದಾರೆ. ನೋಡಿ, ಮುಂಬೈದಲ್ಲಿ ಆಯಿತು, ಹೈದರಾಬಾದಲ್ಲೇ ಆಯಿತು, ಕಲ್ಕತ್ತಾದಲ್ಲಿ ಆಯಿತು. ಇವನ್ನ ನಾವು ಹೋಲಿಕೆ ಮಾಡಿ ನೋಡೋದಿಲ್ಲ. ನಮ್ಮ ಬೆಂಗಳೂರೊಳಗೆ ಆಗಲೇಬಾರ್ದಾಗಿತ್ತು. ಯಾಕಾಯಿತು ಅನ್ನೋದು ನಮಗೂ ಇವತ್ತು ಅಚ್ಚರಿಯಾಗಿದೆ. ಆದರೆ ನ್ಯಾಯಮೂರ್ತಿಗಳು ಈಗ ಅದರ ವಿಚಾರಣೆ ಪ್ರಾರಂಭ ಮಾಡಿರೋದ್ರಿಂದ ಮಂತ್ರಿಗಳಾಗಿ ನಾವು ಆ ಘಟನೆ ಬಗ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿವರ ಅಥವಾ ವಿಶ್ಲೇಷಣೆ ಮಾಡೋದಿಲ್ಲ. ಸರ್, ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ರಾಮಲಿಂಗಾರೆಡ್ಡಿ ಹೇಳಿದರು, ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ಅಂತ ಹೇಳಿದರು. ಅನುಭವಿಸಿದವರು ಅವ್ರಿಗೆ ಗೊತ್ತಿರಬಹುದು, ಆದರೆ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. DCM ರಾಜೀನಾಮೆ ಕೊಡಬೇಕಂತ ಬಿಜೆಪಿಯಿಂದ ಒತ್ತಾಯ ಮಾಡ್ತಾ ಇದ್ದಾರೆ. ಗೃಹ ಸಚಿವರು ಅಲ್ಲ ರೀ, CM ಅವರು ತಕ್ಷಣ ಮಾಹಿತಿ ಬಂದ ಕೂಡಲೇ ದವಾಖಾನೆಗೆ ಹೋದರು. ನಮ್ಮ DCM ಅವರು ಸತ್ತು ಹೋಗಿದ್ದಾರೆ ಅಂತ ಅಂದ್ಕೂಡಲೇ ಅಲ್ಲಿ ಧಾವಿಸಿ ಯಾವುದೂ ಶಿಷ್ಟಾಚಾರ ನೋಡಲ್ದಂಗೆ, ಯಾವುದೇ ರೀತಿಯಾಗಿ ಸೆಕ್ಯೂರಿಟಿ ಏನಾದೀತು ಅನ್ನೋದನ್ನು ಗಮನಿಸ್ದಂಗೆ ಆ ಧಾವಿಸಿ ಆ ಸಾವು ಕಂಡಂಥ ಯುವಕರ ಮಧ್ಯದಲ್ಲಿ ಹೋಗಿ ನಿಂತಿರಲ್ಲ, ಅದು ಭಾಳ ನೋವು ನಿಮಗೆ. ಅದು ಆ ಉದ್ವೇಗದಲ್ಲಿ, ಮಾತಿನಲ್ಲಿ ಭಾವನಾತ್ಮಕವಾಗಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡದ್ದು, ರಿಸ್ಕ್ನೊಳಗೆ ಹಾಕ್ಕೊಂಡಿರೋದು, ಅದು ಭಾರಿ ತಪ್ಪಾಯ್ತಾ ನಿಮಗೆ? ಏನು ಸತ್ರೂ ಅಳು ಬರಬಾರ್ದ? ಅಳುವಿನ ಮೇಲೆ ವ್ಯಾಖ್ಯಾನ ಮಾಡ್ತಾರೆ. ಸತ್ತಾಗ ಅಳುವು ಬರದೆ ಹೋದಂಥ ವ್ಯಕ್ತಿ ಅಥವಾ ಅದರ ಮೇಲೆ ವ್ಯಾಖ್ಯಾನ ಮಾಡ್ತಕ್ಕಂಥವ್ರು, ಅವರು ರಾಜಕೀಯದಲ್ಲಿ ಅವ್ರಿಗೆ ಏನು ಅನ್ಬೇಕೋ ಗೊತ್ತಿಲ್ಲ. ಆದರೆ ಯಾವುದೇ ನಾಯಕರು, ಯಾವುದೇ ರಾಜಕಾರಣಿಗಳು ಆ ರೀತಿ ಈಗೇನು DCM ಅವ್ರನ್ನ ಖಂಡಿಸುವಂಥ ಅಥವಾ ಟೀಕಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ನಾಚಿಕೆಗೇಡು, ಸ್ಪಷ್ಟವಾಗಿ ಕಾಣ್ತಾ ಇದೆ. ಆದರೆ ನಾವು ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ಬಾರ್ದು. ಇದು ಆಗಿರ್ತಕ್ಕಂಥ ನೋವಿಗೆ ನಾವು ವ್ಯಥೆ ಪಡಬೇಕು. ಹಾಗೂ ಯಾರು ಇದನ್ನು ತಪ್ಪು ಮಾಡಿದ್ದಾರೆ, ಆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಮಾಡೋದಕ್ಕೆ ಏನು ಹೆಜ್ಜೆಗಳನ್ನು ಇಡಬೇಕು ಆ ಹೆಜ್ಜೆಗಳನ್ನು ಸರ್ಕಾರ ಇಡ್ತದೆ.